ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಒಂದು ಈ ವಾರದ ಒಂದು ನಾಮಿನೇಷನಲ್ಲಿ ಒಂದು ದೊಡ್ಡ ಟ್ವಿಸ್ಟನ್ನು ಬಿಗ್ ಬಾಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದಲ್ಲಿ ಒಂದು ಹಲವಾರು ಗೆಸ್ಟ್ಗಳು ಕೂಡ ಬಂದಿದ್ದಾರೆ. ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಆಗಿರ್ಬೋದು, ತನಿಷಾ ಕುಪ್ಪಂಡ ಆಗಿರ್ಬೋದು, ಅದರ ಜೊತೆಗೆ ಡ್ರೋನ್ ಪ್ರತಾಪ್ ಆಗಿರ್ಬೋದು, ಹೀಗೆ ಹಲವಾರು ಜನ ಸ್ಪರ್ಧಿಗಳು ಬಂದಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಡ್ರೋನ್ ಪ್ರತಾಪ್ ಅಂದರೆ ಗೆಸ್ಟ್ ಆಗಿ ಬಂದಂತಹ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ನೀಡಿದ್ದಾರೆ. ಸ್ನೇಹಿತರೆ, ಅದು ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೋದ ಸೀಸನಲ್ಲಿ ಅಂದರೆ 10ನೇ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಒಂದು ವಿಶೇಷವಾದಂಥ ಟಾಸ್ಕನ್ನು ಆಡಿದ್ದರು. ಒಂದು ನಾಮಿನೇಷನ್ ಮಾಡುವ ಒಂದು ಅಧಿಕಾರವನ್ನು ಇನ್ನೊಬ್ಬರಿಗೆ ಕೊಡುವ ಸಲುವಾಗಿ ಒಂದು ನಾಮಿನೇಷನ್ ಪಾಸ್ ಅನ್ನುವಂಥ ಒಂದು ಟಾಸ್ಕನ್ನು ಆಡಿದ್ದರು. ಸ್ನೇಹಿತರೆ, ಆ ಒಂದು ಟಾಸ್ಕನ್ನು ಆಡಿಸಲು ಈಗ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅವರು ಒಂದು ಆ ಆಟವನ್ನು ಆಡಲು ಶಿಶಿರ್ ಆಗಿರ್ಬೋದು, ರಜತ್ ಮತ್ತು ತ್ರಿವಿಕ್ರಮ್ ಅವರು 3 ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಆ ಟಾಸ್ಕನ್ನು ಗೆಲ್ಲುವುದರ ಮೂಲಕ ಅಂದರೆ ನಾಮಿನೇಷನ್ ಪಾಸ್ ಅನ್ನುವ ಟಾಸ್ಕನ್ನು ಗೆಲ್ಲುವುದರ ಮೂಲಕ ಒಂದು ನಾಮಿನೇಷನ್ ಮಾಡುವಂತಹ ವಿಶೇಷವಾದ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ಒಂದು ನಾಮಿನೇಷನ್ ಪಾಸ್ ಸಿಕ್ಕಂತಹ ಒಬ್ಬ ವ್ಯಕ್ತಿಗೆ ಅವರು ಬೇರೆವಂತಹ 2 ಅಥವಾ 3 ಜನ ಸ್ಪರ್ಧಿಗಳಿಗೆ ಅಂದರೆ ಉಳಿದಂತಹ 12 ಜನ ಸ್ಪರ್ಧಿಗಳ ಪೈಕಿ ಕೇವಲ 3 ಜನರ ಸ್ಪರ್ಧಿಗಳಿಗೆ ಮಾತ್ರ ನಾಮಿನೇಷನ್ ಮಾಡುವಂಥ ವಿಶೇಷ ಅಧಿಕಾರವನ್ನು ಕೊಡಲಾಗುತ್ತದೆ. ಸ್ನೇಹಿತರೆ, ಆ ಒಂದು ಟಾಸ್ಕನ್ನು ಗೆಲ್ಲಲು 3 ಜನರನ್ನು ಕಳಿಸ್ತಾರೆ. ಸ್ನೇಹಿತರೆ, ಅಂದರೆ ಡ್ರೋನ್ ಪ್ರತಾಪ್ ಆಗಿ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಂತಹ ಡ್ರೋನ್ ಪ್ರತಾಪ್ ಅವರು ತ್ರಿವಿಕ್ರಮ್, ಶಿಶಿರ್ ಹಾಗೆ ರಜತ್ ಅವರನ್ನು ಕಳಿಸ್ತಾರೆ. ಸ್ನೇಹಿತರೆ, ಈ ಒಂದು ಬಲೂನ್ ಹೊಡೆದುಕೊಳ್ಳುವುದರ ಮೂಲಕ ಆ ಬಲೂನಲ್ಲಿ ಇರುವಂತಹ ಒಂದು ನಾಮಿನೇಷನ್ ಪಾಸನ್ನು ಯಾರು ಮೊದಲು ಹುಡುಕ್ತಾರೋ ಅವರು ಈ ಒಂದು ಟಾಸ್ಕನ್ನು ಗೆಲ್ಲುತ್ತಾರೆ. ಸ್ನೇಹಿತರೆ, ಈ ಟಾಸ್ಕಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ನೋಡಿರ್ಬೋದು, ಅಲ್ಲಿ ಶಿಶಿರ್ ಶಾಸ್ತ್ರಿ ಅವರು ವಿನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಶಿಶಿರ್ ಶಾಸ್ತ್ರಿ ಅವರು ನಾಮಿನೇಷನ್ನ ಒಂದು ಪಾಸನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಆ ಒಂದು ಪಾಸನ್ನು ಪಡೆದುಕೊಳ್ಳೋದ್ರ ಮೂಲಕ ಅವರು ನಾಮಿನೇಷನ್ ಮಾಡುವಂಥ ವಿಶೇಷವಾದ ಅಧಿಕಾರವನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಾರದ ನಾಮಿನೇಷನ್ ಇರುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಲೈವ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.